ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಪ್ರಥಮ ಸ್ಕಂಧದಲ್ಲಿ ಪರೀಕ್ಷಿತ್ ರಾಜರ ಕಥೆಯನ್ನು ತಿಳಿಸ್ತಾ ಅವರ ಅದ್ಭುತವಾದ ಜನ್ಮ, ಪರೀಕ್ಷಿತ್ ರಾಜನನ್ನು ಶ್ರೀಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದಂತಹ ಅದ್ಭುತವಾದ ಘಟನೆ, ಅಶ್ವತ್ಥಾಮಾಚಾರ್ಯರ ನಿಗ್ರಹ, ಪರೀಕ್ಷಿತ್ ರಾಜರು ಪಾಂಡವಾದಿಗಳು ಹಾಗೂ ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ ಘಟನೆ, ಪರೀಕ್ಷಿತ್ ರಾಜನ ಪಟ್ಟಾಭಿಷೇಕ, ಅವನು ಧರ್ಮವನ್ನು ಸ್ಥಾಪನೆ ಮಾಡಿದ್ದು, ಕಲಿಯನ್ನು ನಿಗ್ರಹ ಮಾಡಿದ್ದು, ಪರೀಕ್ಷಿತ್ ರಾಜ ಅವನಿಗೆ ಶೃಂಗಿಯ ಶಾಪ, ಆ ಶೃಂಗಿಯ ಶಾಪದಿಂದ ಗ್ರಸ್ತನಾದ ಪರೀಕ್ಷಿತ್ ರಾಜ ಪ್ರಾಯೋಪವೇಶಕ್ಕೆ ಕುಳಿತಾಗ ಶುಕಾಚಾರ್ಯರು ಅಲ್ಲಿ ಬಂದು ಅವನ ಮೇಲೆ ಪರಮಾನುಗ್ರಹವನ್ನು ಮಾಡಿ ಉಪದೇಶವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಂಬ ಅಂಶವನ್ನು ತಿಳಿದಿದ್ದೇವೆ. ಶುಕಾಚಾರ್ಯರು ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ, ಸಾಯುವ ವ್ಯಕ್ತಿ ಏನು ಮಾಡಲೇಬೇಕು, ಏನು ಮಾಡಬಾರದು ಅದನ್ನು ತಿಳಿಸಿಕೊಡಿ, ಏನು ಜಪ ಮಾಡಬೇಕು, ಯಾವ ಧ್ಯಾನವನ್ನು ಮಾಡಬೇಕು ಅನ್ನುವುದನ್ನು ತಿಳಿಸಿ ಅಂತ ಪ್ರಾರ್ಥನೆ ಮಾಡಿದಾಗ ಶುಕಾಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ವರೀಯಾನೇಶತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ ಆತ್ಮವಿತ್ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಶ್ರೋತವ್ಯಾದಿಷು ಯಃ ಪರಃ, ಕೇಳಬೇಕಾದದ್ದು ಏನು, ಅದರಲ್ಲಿ ಯಾವುದು ಉತ್ತಮವೋ ಅದನ್ನು ಉಪದೇಶ ಮಾಡಿ ಅಂತ ಪರೀಕ್ಷಿತ್ ರಾಜರ ಪ್ರಶ್ನೆ. ಹೌದು ಅಲ್ವೋ? ಸಾಯಬೇಕಾದರೆ ಏನು ಮಾಡಬೇಕು ಹೇಳಿ ಅಂತ ಕೇಳಿದ ಅಂದರೆ ಏನೋ ಸಣ್ಣ ಪುಟ್ಟ ಹೇಳಿದರೆ ನಡೆಯೋದಿಲ್ಲ, ಯಾವುದು ಅತೀ ಮಹತ್ವದ್ದೋ ಅದನ್ನೇ ಹೇಳಬೇಕು. ಹಾಗಾಗಿ ಯಾವುದು ಅಂತ ನೀನೇನು ಪ್ರಶ್ನೆ ಮಾಡಿದ್ದೀಯಲ್ಲಪ್ಪ, ವರೀಯಾನ್, ಬಹಳ ಒಳ್ಳೆಯ ಪ್ರಶ್ನೆ, ಜ್ಞಾನಿಗಳು ಮೆಚ್ಚಿಕೊಳ್ಳುವಂತಹ ನಿನ್ನ ಪ್ರಶ್ನೆ ಇದು. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ನೋಡಪ್ಪ, ಯಾಕೆ ನಿನಗೆ ಈ ಸಂಶಯ ಅಂದರೆ ಬೇಕಾದಷ್ಟು ಜನ ಬೇಕಾದ್ದು ಹೇಳಿಬಿಟ್ಟಿದ್ದಾರೆ. ಬಹುಶಃ ಆತ್ಮತತ್ವಂ ಅಪಶ್ಯತ, ಭಗವಂತನ ತತ್ವ ಪರಾಪರ ತತ್ವವನ್ನು ತಿಳಿಯದೇ ಇರುವಂತಹ ಜನ ನೀವು ಹೋಗಿ ಕೇಳಿದರೆ ಏನು ಮಾಡಬೇಕು ಅಂತ ಕೇಳಿದರೆ ಅದನ್ನು ಮಾಡು, ಇದನ್ನು ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ನೂರಾರು ಹೇಳ್ತಾರೆ. ಅವುಗಳನ್ನೆಲ್ಲ ಕೇಳಿ ನೀನು ಸಂಶಯ ಪಡಬೇಡ, ನಾನು ಹೇಳ್ತೇನೆ, ನಾನು ಹೇಳೋದನ್ನು ನೀನು ಕೇಳು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಪಶ್ಯತಾಂ ಆತ್ಮತತ್ವಂ, ಮುಂದಿನ ಶ್ಲೋಕದಲ್ಲಿ ನಿದ್ರಯ ಅಂತ ಇದೆ. ಆ ನಿದ್ರಯ ಅನ್ನೋದನ್ನು ಇಲ್ಲೂ ಅನ್ವಯ ಮಾಡಿಕೊಳ್ಳಬೇಕು ಅಂತ ತಿಳಿಸ್ತಾರೆ. ನಿದ್ರಯ ಅಂದರೆ ಅವಿದ್ಯೆಯಿಂದ, ಬಂಧಕ ಶಕ್ತಿ ಅದು ಅವಿದ್ಯೆ. ಬಂಧಕ ಶಕ್ತಿ ಏನು ಮಾಡುತ್ತೆ ಅಂದರೆ ನಮಗೆ ಪರಾಪರ ತತ್ವವನ್ನು ತಿಳಿಯೋದಕ್ಕೆ ಬಿಡೋದಿಲ್ಲ, ಪರಾಪರ ತತ್ವವನ್ನು ತಿಳಿಯೋದಕ್ಕೆ ಬಿಡೋದಿಲ್ಲ. ಬೇಕಾದಷ್ಟು ಗ್ರಂಥಗಳಿದೆ, ಎಲ್ಲವೂ ಹೇಳೋದೇನು ಮೋಕ್ಷ ಅಂತ ಹೇಳುತ್ತೆ, ಎಲ್ಲವೂ ಮೋಕ್ಷಕ್ಕಾಗಿಯೇ ಹೊರಟದ್ದು. ಆದರೆ ಅವರಿಗೆ ನಿಜವಾದ ತತ್ವಜ್ಞಾನ ಅವರಿಗೆ ಇಲ್ಲ. ಹಾಗಾಗಿ ಅವರು ಏನೇನೋ ಹೇಳಿದ್ದಾರೆ, ಅವುಗಳನ್ನು ನೀನು ನಂಬಬೇಡ, ಅದರ ಬಗ್ಗೆ ವಿಶ್ವಾಸವನ್ನಿಡಬೇಡ, ಸಂದೇಹ ಪಡಬೇಡ. ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ನವಂಬಯಃ ದಿವಾಚಾರ್ಥೇ ಹಯಾರಾಜನ್ ಕುಟುಂಬ ಭರಣೇನವ. ರಾತ್ರಿಯೆಲ್ಲ ಮಲಗಿಕೊಂಡು ಕಳಿತಾನೆ, ಅರ್ಧ ಆಯುಷ್ಯ ಅಲ್ಲಿ ಮುಗೀತು. ಯೌವನದಲ್ಲಿ ಕೇವಲ ಭೋಗವನ್ನು ಮಾಡ್ತಾನೆ, ಅಲ್ಲೊಂದು ಕಾಲು ಆಯುಷ್ಯ ಹೋಯಿತು. ದಿವಾಚ ಅರ್ಥೇ ಹಯ, ಹೋಗಲಿ ಏನೋ ಪ್ರಯತ್ನ ಮಾಡ್ತಾನೆ,
ಬೇಕಾದಷ್ಟು ಮಾಡ್ತಾನೆ ಅಂದರೆ ಏನು ಪ್ರಯತ್ನ ಮಾಡಿದರೂ ಕೂಡ ಹಣ ಗಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ, ಬೇರೆ ಪ್ರಯತ್ನ ಇರೋದಿಲ್ಲ. ಕುಟುಂಬ ಭರಣೇನವ, ಯಾಕೋ ಹಣ ಗಳಿಸ್ತಿ ಅಂದರೆ ಕುಟುಂಬ ಇದೆಯಲ್ಲರಿ ಏನು ಮಾಡಬೇಕು ಅಂತಂತಾನೆ. ಅಂತೂ ಅವನಿಗೆ ತತ್ವಜ್ಞಾನ ಮಾಡಿಕೊಳ್ಳೋದಕ್ಕೆ ಸಮಯ ಸಿಗೋದಿಲ್ಲ. ದೇಹಾಪತ್ಯ ಕಲತ್ರಾದಿಷು ಆತ್ಮದೈನ್ಯೇಶ್ವಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆತ್ಮದೈನ್ಯೇಷು ಅಸತ್ಸು ಅಪಿ. ಆತ್ಮದೈನ್ಯ, ನಮ್ಮನ್ನ ದೀನರನ್ನಾಗಿ ಮಾಡುವಂತಹ, ನಮ್ಮನ್ನ ಅಧಪ್ಪತನಕ್ಕೆ ಕಳೆದುಕೊಂಡು ಹೋಗುವಂತಹ ಬೇಕಾದಷ್ಟು ಪದಾರ್ಥಗಳು ನಮ್ಮ ಸುತ್ತ ಇದೆ. ಆದರೂ ಅವುಗಳನ್ನು ಬಿಟ್ಟು ಹೋಗೋದಕ್ಕೆ ನಾವು ತಯಾರಾಗೋದಿಲ್ಲ. ಆತ್ಮದೈನ್ಯೇಷು ಅಸತ್ಸ್ವಪಿ ದೇಹ ಅಪತ್ಯ ಕಲತ್ರಾದಿಷು. ಅದು ಯಾವುದೇ ಇರಬಹುದು. ನಮ್ಮ ಆತ್ಮ ಅಂದರೆ ಜೀವ, ನಮ್ಮ ಜೀವ ಸ್ವರೂಪಭೂತನಾದಂತಹ ಜೀವ, ಮುಕ್ತಿಯೋಗ್ಯನಾದ ಜೀವ. ಈ ಜೀವನನ್ನು ಅಧಪಾತಕ್ಕೆ ಹಾಕೋದು ಯಾವುದು? ಮೊದಲನೇದು ನಮ್ಮ ದೇಹ. ನಮ್ಮ ದೇಹ. ಯಾಕೆ ಅಂದರೆ ಈ ದೇಹಕ್ಕಾಗಿ ಆತ್ಮನಿಗೇನೂ ಬೇಕಾಗಿಲ್ಲ ರೀ. ಆತ್ಮನಿಗೇನು ಬೇಕಾಗಿಲ್ಲ. ಆತ್ಮ ಶುದ್ಧನಾಗಿದ್ದಾನೆ, ಅವನಿಗೆ ದೇವರು ಧ್ಯಾನ ಮಾಡು ಅಂದ್ರೆ ಮಾಡ್ತಾ ಕೂಡ್ತಾನೆ. ಆದರೆ ಈ ದೇಹ ಇದ್ದದ್ದಕ್ಕಾಗಿ ಏನಾಗತ್ತೆ ಅಂದರೆ ಆತ್ಮ ಅವನು ಸಣ್ಣ ಕೆಲಸ ಮಾಡಬೇಕಾಗತ್ತೆ, ಚಿಕ್ಕ ಚಿಕ್ಕ ಕೆಲಸ ಮಾಡಬೇಕಾಗತ್ತೆ. ಯಾವುದು ತನ್ನ ಉನ್ನತಿಗೆ ಸಾಧನ ಅಲ್ಲ ಅಂತಹ ಕೆಲಸವನ್ನು ಮಾಡ್ತಾನೆ ಮನುಷ್ಯ. ಯಾಕೆ ಅಂದರೆ ಈ ದೇಹ ಇದೆ. ದೇಹ ಇದ್ದದ್ದಕ್ಕಾಗಿ ಇದಕ್ಕೆ ತಿನ್ಲಿಕ್ಕೆ ಬೇಕು, ಆಹಾರ ಬೇಕು, ಇದಕ್ಕೆ ಪೋಷಣೆ ಮಾಡಬೇಕು, ರುಚಿ ರುಚಿಯಾದ ಆಹಾರ ಬೇಕು. ಹೀಗೆ ಒಂದಲ್ಲ ಎರಡಲ್ಲ, ಒಂದಕ್ಕೊಂದು ಬೆಳೀತಾ ಹೋಗುತ್ತೆ ದೇಹ. ಸರಿ, ನಾನೊಬ್ಬನೇ ದೇಹದಿಂದ ಇದ್ದೇನೆ ಅಂದರೆ ಏನೋ ಮಾಡ್ಕೊಳ್ಬಹುದು. ಆದರೆ ಅಪತ್ಯ, ಮಕ್ಕಳಿದ್ದಾರೆ, ಕಲತ್ರ, ಹೆಂಡತಿ ಇದ್ದಾಳೆ, ಬಂಧು ಬಳಗ ಇದೆ. ಹೀಗಾಗಿ ಇವೆಲ್ಲ ಇದ್ದದ್ದಕ್ಕೇನಾಗತ್ತೆ ಅಂದರೆ ಆತ್ಮದೈನ್ಯೇಷು, ಇವೆಲ್ಲವೂ ಕೂಡ ಆ ಸ್ವರೂಪಭೂತನಾದಂತಹ ಏನು ಜೀವ ಇದ್ದಾನೆ ನೋಡಿ, ಆ ಜೀವನಿಗೆ ದೊಡ್ಡ ಕೆಲಸವನ್ನು ಮಾಡೋದಕ್ಕೆ ಬಿಡೋದೇ ಇಲ್ಲ. ದೈನ್ಯೇಷು, ಏನೋ ಮಾಡಲೇಬೇಕಾಗತ್ತೆ, ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಒಬ್ಬ ದೊಡ್ಡ ವ್ಯಕ್ತಿ, ಭಾರೀ ಪ್ರಾಮಾಣಿಕ ವ್ಯಕ್ತಿ ಇದ್ದಾನೆ ಅಂತ ಇಟ್ಟುಕೊಳ್ಳಿ. ಪ್ರಾಮಾಣಿಕನಾದ ಒಬ್ಬ ರಾಜಕಾರಣಿ ಇದ್ದಾನೆ, ಬಹಳ ಪ್ರಾಮಾಣಿಕ ರಾಜಕಾರಣಿ ಇದ್ದಾನೆ ಅಂದರೆ ಅವನು ಪ್ರಾಮಾಣಿಕವಾಗಿ ಇರ್ತಾನೆ. ಎಲ್ಲಿಯವರೆಗೆ ಅವನ ಹೆಂಡತಿ ಮಕ್ಕಳು ನೋಡ್ರಿ ಅವರು ತಗೋತಾರೆ, ನೀವ್ಯಾಕೆ ತಗೊಳ್ಳೋದಿಲ್ಲ, ಅವರು ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ನೀವ್ಯಾಕೆ ಕಟ್ಟೋದಿಲ್ಲ ಅಂತ ಎಲ್ಲಿಯವರೆಗೆ ಶುರು ಮಾಡೋದಿಲ್ಲ ಅಲ್ಲಿಯವರೆಗೆ ಪ್ರಾಮಾಣಿಕ ಇರ್ತಾನೆ. ಯಾವಾಗ ಅವರೆಲ್ಲ ಬಂದು ಪೀಡೆ ಮಾಡಲಿಕ್ಕೆ ಶುರು ಮಾಡ್ತಾರೋ, ಎಷ್ಟೇ ಪ್ರಾಮಾಣಿಕ ವ್ಯಕ್ತಿ ಇದ್ದರೂ ಕೂಡ ಅವನೇನು ಮಾಡ್ತಾನೆ, ಪರವಾಗಿಲ್ಲ, ಹಾಗಾದರೆ ಇಷ್ಟೆಲ್ಲ ಜನ ಮಾಡಿದ್ದಾರಲ್ಲ, ನಾನು ಮಾಡಿದ್ರೇನು ತಪ್ಪು ಅಂತ ಹೇಳಿ ಒಂದೊಂದೇ ಲೋಭ, ಮೋಹ, ಲಂಚ, ವಂಚನೆ ಶುರು ಮಾಡ್ತಾನೆ. ಹೇಗೋ ಹಾಗೆ ನಮ್ಮ ಆತ್ಮ ಪ್ರಾಮಾಣಿಕ ವ್ಯಕ್ತಿ, ಬಹಳ ಪ್ರಾಮಾಣಿಕ ವ್ಯಕ್ತಿ. ಆದರೆ ಅವನನ್ನು ಪ್ರಾಮಾಣಿಕ ಆಗಿ ಉಳಿಯೋದಕ್ಕೆ ಬಿಡೋದಿಲ್ಲ. ಯಾವುದು? ಮೊದಲನೇದು ಈ ದೇಹ, ಅಪತ್ಯ, ಕಲತ್ರ, ಒಟ್ಟಾರೆ ಎಲ್ಲರೂ ಬರೀ ಅಪತ್ಯ, ಕಲತ್ರ, ಮಕ್ಕಳು ಹೆಂಡತಿಯನ್ನೇ ಬೈತಾರೆ ಅಂತ ಅರ್ಥದಲ್ಲ. ಯಾವುದು ನಮ್ಮ ಆತ್ಮನಿಗೆ ಶುದ್ಧವಾಗಿ ಇರುವುದಕ್ಕೆ ಬಿಡೋದಿಲ್ವೋ ಅಂತಹ ಅಸತ್ ಪದಾರ್ಥಗಳು ಅವೆಲ್ಲವೂ ನಮ್ಮ ಸುತ್ತ ಇದೆ. ಹಾಗಾಗಿ ಅಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಇವೆಲ್ಲ ಏನು ಮಾಡುತ್ತೆ ಅಂದರೆ, ಎಷ್ಟು ಚೆನ್ನಾಗಿದೆ ನೋಡಿ, ಭಾಗವತ ಹೇಳುತ್ತೆ, ಆತ್ಮನಿಗೆ ದೇವರು ಬಹಳ ಅವಕಾಶ ಕೊಡ್ತಾನೆ ಸುಧಾರಣೆ. ಆತ್ಮನಿಗೆ ದೇವರು ಅವನನ್ನು ಸುಧಾರಿಸಿಕೊಳ್ಳುವುದಕ್ಕೆ ಅನೇಕ ಅವಕಾಶಗಳನ್ನು ಕೊಡ್ತಾನೆ. ಅನೇಕ ಅವಕಾಶಗಳನ್ನು ಹೇಗೆ ಕೊಡ್ತಾನೆ ಅಂದರೆ, ಪಶ್ಯನ್ನಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಮನೆಯಲ್ಲಿ ಯಾರಾದರೂ ಹಿರಿಯರನ್ನು ಸಾಯಿಸ್ತಾನೆ ದೇವರು, ನಿಧನ ಆಗತ್ತೆ, ಅದನ್ನು ನೋಡ್ತಾನೆ ದೇವರು. ಯಾಕೆ ಸಾಯಿಸ್ತಾನೆ? ಆ ನಿಧನವನ್ನು ನೋಡಿ ಆದರೂ ಇವನು ಅಂದುಕೊಳ್ಳಿ, ನಾನು ಇವತ್ತಿಲ್ಲ ನಾಳೆ ಸಾಯ್ತೇನೆ, ಬೇಗ ಸಾಧನೆ ಮಾಡಬೇಕು ಅಂತ ಅಂದುಕೊಳ್ಳಿ ಅಂದರೆ ಪಶ್ಯನ್ನಪಿ ನ ಪಶ್ಯತಿ. ನೋಡ್ತಾ ಇರ್ತಾನೆ, ಕಣ್ಣಿನಿಂದ ನೋಡ್ತಾ ಇರ್ತಾನೆ. ಅದು ಹೇಗಿದೆ ವಿಚಿತ್ರ ಅಂದರೆ, ಹೇಗೆ ವಿಚಿತ್ರ ಅಂದರೆ, ಈ ಕುರಿಗಳು ಹೇಳ್ತಾರಲ್ಲ, ಆ ಕುರಿಗಳ ಬಗ್ಗೆ ಏನೋ ಒಂದು ಕಥೆ ಹೇಳ್ತಾರೆ. ಆ ಒಂದು ಕುರಿ ಹೋಗಿ ಬೀಳುತ್ತಂತೆ, ದೊಡ್ಡ ತೆಗ್ಗಿನಲ್ಲಿ ಬೀಳುತ್ತದೆ. ಬಿದ್ದರೆ ಹೋಗಿ ಅದು ಬಿದ್ದಿದೆಯಲ್ಲ ಅಂತ ಉಳಿದ ಕುರಿಗಳು ಹಿಂದೆ ಸರ್ಕೋಬೇಕೋ ಇಲ್ಲ, ಎಲ್ಲ ಕುರಿಗಳು ಹೋಗಿ ಅದರಲ್ಲೇ ಬೀಳುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ದು ಎಷ್ಟು ವಿಚಿತ್ರ ಇದೆ ಅಂದರೆ, ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ಭಾರಿ ಟ್ರಾಫಿಕ್ ಇದೆ, ಬರ್ತಾನೆ, ಒಬ್ಬವನಿಗೆ ಆಕ್ಸಿಡೆಂಟ್ ಆಗುತ್ತೆ. ಹೋಗಲಿ, ಆಕ್ಸಿಡೆಂಟ್ ಆಗಿದೆ, ನಾವು ಸ್ವಲ್ಪ ಬಿಟ್ಟು ಹೋಗೋಣ ಅಂತ ಅಂದ್ಕೊಳ್ಳೋದಿಲ್ಲ. ನಾವು ಹೋಗ್ತೇವೆ, ನಾವು ಆಕ್ಸಿಡೆಂಟ್ ಮಾಡ್ಕೋತೇವೆ ಅಂತಂತೇವೆ ಹೊರತು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು ಅಂತನ್ನುವ ಪ್ರವೃತ್ತಿ ಬರೋದಿಲ್ಲ.
ಪಶ್ಯನ್ನಪಿ ನ ಪಶ್ಯತಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ನಮ್ಮ ಸುತ್ತಲೂ ನಿಧನಗಳು ಆಗ್ತಾ ಇರುತ್ತೆ, ರೋಗಗಳು ಬರ್ತಾ ಇರುತ್ತೆ. ಎಂಥ ಆರೋಗ್ಯದಿಂದ ಇದ್ದ, ಎಷ್ಟು ಚೆನ್ನಾಗಿದ್ದ, ಪಾಪ ಇದ್ದಕ್ಕಿದ್ದ ಹೀಗಾಯ್ತಲ್ಲ ಅಂತಂತೇವ ಬಾಯಿಂದ. ಆದರೆ ಇದು ನನಗೆ ಅಪ್ಲೈ ಆಗೋದಿಲ್ಲ ಅನ್ನುವ ಧೈರ್ಯ ಮನಸ್ಸಿನಲ್ಲಿರುತ್ತೆ. ನಮಗಲ್ಲ, ಇದು ನಮಗೇನಾಗೋದಿಲ್ಲ ಅಂತಂದುಕೊಳ್ತೇವೆ. ಯಾಕೆ? ತೇಷು ಪ್ರಸಕ್ತ. ಈ ಮೂರಿದೆ ನೋಡಿ, ದೇಹ, ಅಪತ್ಯ, ಕಲತ್ರ. ಇವು ಇದ್ದದ್ದಕ್ಕಾಗಿ, ಅದರಲ್ಲಿ ಬಹಳ ಆಸಕ್ತಿ ಇದ್ದದ್ದಕ್ಕಾಗಿ ನಾನು ನನ್ನ ಸುತ್ತಲೂ ಆಗುವಂತಹ ನಿಧನಗಳನ್ನು ನೋಡಿಕೊಳ್ಳೋದಿಲ್ಲ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ. ನೋಡಪ್ಪ, ಆದ್ದರಿಂದ ನೀನೇನು ಮಾಡಬೇಕು? ಅಭಯ, ನಿನಗೆ ಭಯ ಬೇಡ, ಸಂಸಾರ ಬೇಡ, ಹೌದಲ್ವೋ? ಸಂಸಾರ ಬೇಡ ಅಂದರೆ ಒಂದು ಕೆಲಸ ಮಾಡು. ನೀನೇನು ಮಾಡಬೇಕು ಅಂದರೆ ಸರ್ವಾತ್ಮ ಸರ್ವಸ್ವಾಮಿಯಾದಂತಹ ಭಗವಂತನನ್ನು, ಆತ್ಮ ಅಂದರೆ ಅಭೀಷ್ಟಪ್ರದ ಅಂತೂ ಒಂದು ಅರ್ಥ ಇದೆ. ಸರ್ವಸ್ವಾಮಿಯಾದ ಸರ್ವಾಭೀಷ್ಟಪ್ರದನಾದಂತಹ ಭಗವಂತನನ್ನು, ಭಗವಾನ್ ಐಶ್ವರ್ಯಾದಿ ಗುಣಪೂರ್ಣನಾದಂತಹ ಭಗವಂತ, ಹರಿಹಿ ಸಂಸಾರ ಭಯವನ್ನು ಪರಿಹರಿಸುವಂತಹ ಭಗವಂತ, ಈಶ್ವರ ಅಘಟಿತ ಘಟನಾಪಟುವಾದಂತಹ ಭಗವಂತ, ಅವನನ್ನು ಶ್ರೋತವ್ಯ, ಮಂತವ್ಯ, ಧ್ಯಾತವ್ಯ. ಅವನ ಬಗ್ಗೆ ಶ್ರವಣ ಮಾಡು, ಅವನ ಗ್ರಂಥಗಳ ಮನನ ಮಾಡು, ಅವನ ಕಥೆಗಳ ಮನನ ಮಾಡು, ಅವನ ಧ್ಯಾನವನ್ನು ಮಾಡು. ಅಂದರೆ ನಿನಗೆ ಸಂಸಾರದಿಂದ ಭಯ ಪರಿಹಾರ ಆಗತ್ತೆ. ಇಲ್ಲಿ ಯಾದವಾರ್ಯರು ಬಹಳ ಸುಂದರವಾಗಿ ಅರ್ಥವನ್ನು ಹೇಳ್ತಾರೆ. ಇಲ್ಲಿ ನೋಡಿ, 3 ಶಬ್ದಗಳಿದೆ. ಹರಿಹಿ ಒಂದು ಶಬ್ದ, ಈಶ್ವರ ಎರಡನೇ ಶಬ್ದ, ಭಗವಾನ್ ಸರ್ವಾತ್ಮ ಮೂರನೆಯ ಶಬ್ದ, ಭಗವಾನ್ ನಾಲ್ಕನೆಯ ಶಬ್ದ. ಈ 4 ಶಬ್ದಗಳ ಸ್ವಾರಸ್ಯವನ್ನು ಯಾದವಾರ್ಯರು ತಿಳಿಸಿಕೊಡ್ತಾರೆ. ಅಪರೋಕ್ಷ ಜ್ಞಾನವಾಗುವುದರಿಂದ ಸಂಸಾರ ದೂರ ಆಗತ್ತೆ ಅಂತಂದ್ರಲ್ಲ, ಹೇಗೆ ಅಂದರೆ ಅದಕ್ಕೆ ಹರಿಹಿ. ಹರಿ ಅನ್ನುವ ಶಬ್ದಕ್ಕೆ ಎಲ್ಲವನ್ನು ಪರಿಹರಿಸುವವ. ಆ ಭಗವಂತ, ಅವನ ದರ್ಶನ ಮಾಡಿಕೊಂಡರೆ ಸಾಕು ನಮ್ಮೆಲ್ಲರ ಸಂಸಾರವನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದ ಅವನನ್ನು ಹರಿ ಅಂತ ಕರೆಯೋದು. ಸರಿ, ಹರಿ ಅಂತ ನೀವು ಕರೆದ್ರಿ, ಸಂಸಾರ ಪರಿಹಾರ ಮಾಡೋದೇನು ಸುಲಭನಾ? ಇವತ್ತು ಬಂದದ್ದ? ಅದು ಅನಾದಿ ಕಾಲದಿಂದ ಬಂದಿದೆ ಸಂಸಾರ. ಅನಾದಿ ಕಾಲದಿಂದ ಸಂಸಾರ ಬಂದಿದೆ, ಅದನ್ನು ಹೇಗೆ ಪರಿಹಾರ ಮಾಡ್ತಾನೆ ಅನ್ನುವ ಒಂದು ಪ್ರಶ್ನೆ. ಅಷ್ಟೇ ಅಲ್ಲದೆ ದೇವರು ಅವ್ಯಕ್ತ ಸ್ವಭಾವ, ಅವನನ್ನು ನೋಡಲಿಕ್ಕೆ ಆಗೋದಿಲ್ಲ. ಅಂಥ ದೇವರ ಅಪರೋಕ್ಷ ಜ್ಞಾನ ಮಾಡಿಕೊಳ್ಳೋದು ಹೇಗೆ ಅಂತ ಮತ್ತೊಂದು ಪ್ರಶ್ನೆ. ಇದೆರಡಕ್ಕೂ ಉತ್ತರ ಈಶ್ವರ. ಈಶ್ವರ ಅನ್ನುವ ಶಬ್ದಕ್ಕೆ ಅಘಟಿತ ಘಟನಾ ಪಟು. ಅಘಟಿತ ಘಟನಾ ಸಾಮರ್ಥ್ಯ ಭಗವಂತನಿಗೆ ಇದೆ. ಹಾಗಾಗಿ ಅವನಿಗೆ ನಿನ್ನ ಸಂಸಾರ ಪರಿಹಾರ ಮಾಡೋದು ದೊಡ್ಡದಲ್ಲ, ಅವನಿಗೆ ನಿನ್ನ ಸಂಸಾರ ಪರಿಹಾರ ಮಾಡುವುದು ದೊಡ್ಡದಲ್ಲ. ಹಾಗಾಗಿ ಈಶ್ವರ ಭಗವಂತ ಕೇವಲ ಅನಿಷ್ಟವನ್ನು ಪರಿಹಾರ ಮಾಡ್ತಾನೆ ಮಾತ್ರ ಅಲ್ಲ, ಸರ್ವಾತ್ಮ ಅಂದರೆ ಅಭೀಷ್ಟವನ್ನು ಕೊಡ್ತಾನೆ, ನಮ್ಮ ಸಂಸಾರ ಪರಿಹಾರವನ್ನೂ ಮಾಡ್ತಾನೆ, ಹಾಗೂ ಭಗವಂತ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಇದೆಲ್ಲ ಭಗವಂತನಿಗೆ ಹೇಗೆ ಬರುತ್ತೆ? ಭಗವಾನ್, ಅವನನ್ನು ಕರೆಯೋದೇ ಭಗವಾನ್. ಅವನು ಷಡ್ಗುಣೈಶ್ವರ್ಯ ಸಂಪನ್ನ ಆದ್ದರಿಂದಾಗಿ ಅವನಿಗೆ ಈ ಎಲ್ಲ ಗುಣಗಳು ಸಾಧ್ಯವಿದೆ. ಹಾಗಾದರೆ ದೇವರನ್ನು ಏನಂತ ಚಿಂತನೆ ಮಾಡಬೇಕು? ಈ 4 ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಹರಿಹಿ, ನಮ್ಮ ಸಂಸಾರ ಪರಿಹಾರಕ ಹರಿಹಿ. ಸರ್ವಾತ್ಮ, ನಮ್ಮೆಲ್ಲರ ಅಂತರ್ಯಾಮಿ, ನಮಗೆಲ್ಲರಿಗೂ ಅಭೀಷ್ಟಪ್ರದ. ಒಂದು. ಈಶ್ವರ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇಷ್ಟೆಲ್ಲ ಕಷ್ಟ ಇದೆ ರೀ, ನಾನು ಮಾಡಿದ ಪಾಪ, ಏನು ಪಾಪ ಮಾಡೀನಿ, ಎಷ್ಟು ಪಾಪ ಮಾಡಿದ್ದೇನೆ, ಎಷ್ಟು ಪಾಪ ಮಾಡೀನಿ, ಸಾಧ್ಯ ಇಲ್ಲರಿ. ದೇವರಿಗೂ ಇದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪ ಮಾಡೀನಿ ಅಂದುಕೊಳ್ಳುವ ಕಾರಣ ಇಲ್ಲ. ಈಶ್ವರ ಅಘಟಿತ ಘಟನಾ ಪಟು ಭಗವಂತ, ಹಾಗಾಗಿ ಅದನ್ನು ಪರಿಹಾರ ಮಾಡ್ತಾನೆ ಭಗವಾನ್ ಎಂಬುದಾಗಿ ಭಗವಂತನ ಚಿಂತನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪ್ರಾಯೇಣ ಮುನಯೋರ ಏತಾವಾನ್ ಸಾಂಖ್ಯಯೋಗಾಭ್ಯಾಮ್. ನೋಡಪ್ಪ, ಸಾಂಖ್ಯ ಯೋಗ ಏನಾದರೂ ತೆಗೆದುಕೊಂಡು ಬಾ, ಎಂಥೆಂಥ ಸ್ವಧರ್ಮ ಪರಿನಿಷ್ಠಯ
ಇಡೀ ಜೀವನ ಹುಟ್ಟಿದಾಗಿನಿಂದ ಸಾಯುವವರೆಗೆ ನಿನ್ನ ಏನು ವರ್ಣಾಶ್ರಮೋಚಿತವಾದ ಧರ್ಮ ಇದೆಯೋ ಅದನ್ನು ಚೆನ್ನಾಗಿ ಪಾಲನೆ ಮಾಡಿದ್ದಿ ಅಂತ ಇಟ್ಕೋ. ಇದೆಲ್ಲ ಮಾಡೋದರಿಂದ ಆಗೋದೇನು ಗೊತ್ತಾ? ಕೊನೆಗೆ ಇದರ ಲಾಭ ಏನು ಗೊತ್ತಾ? ಎರಡು ಲಾಭ. ಒಂದು, ಅಂತೆ ನಾರಾಯಣ ಸ್ಮೃತಿ ಜನ್ಮಲಾಭ ಪರಃ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಇದೆಲ್ಲದರ ಲಾಭ ಏನು ಅಂದರೆ ಸದಾ ಭಗವಂತನ ಸ್ಮರಣ ಒಂದು, ಅದಾದ ಮೇಲೆ ಕೊನೆಗೆ ಅಂತೆ ನಾರಾಯಣ ಸ್ಮೃತಿ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣ. ಇವೆರಡು ಬರಬೇಕು ನೋಡಿ. ಇವೆರಡಕ್ಕಾಗಿ ಇವೆಲ್ಲ ಇದ್ದದ್ದು ಏನು? ಸಾಂಖ್ಯ, ಯೋಗ, ಧ್ಯಾನ ಮಾಡು, ಪ್ರಾಣಾಯಾಮ ಮಾಡು, ಶ್ರವಣವನ್ನು ಮಾಡು, ತೀರ್ಥಾಟನ ಮಾಡು, ಏನೇನು ಮಾಡ್ತೀಯೋ ಮಾಡಪ್ಪ. ಆದರೆ ಇದರ ಕೊನೆಯ ಲಾಭ ಏನು ಅಂದರೆ ಇವೆರಡು ಬರಬೇಕು. ಯಾವಾಗಲೂ ಭಗವಂತನ ನಾಮಸ್ಮರಣ ಇದು ಮೊದಲು, ಕೊನೆಗೆ ಅಂತೆ ನಾರಾಯಣ ಸ್ಮೃತಿ, ಕೊನೆಯ ಕ್ಷಣದಲ್ಲಿ ಭಗವಂತನ ಸ್ಮರಣ ಬರಬೇಕು. ಆ ಕೊನೆಯ ಕ್ಷಣದಲ್ಲಿ ಏನು ಭಗವಂತನ ಸ್ಮರಣ ಬರಬೇಕಾಗಿದೆ ನೋಡಿ, ಅದಕ್ಕಾಗಿ ಇಷ್ಟೆಲ್ಲ ಒಂದೇ ಒಂದು. ಎಷ್ಟೊತ್ತು ಕೊನೆಯ ಕ್ಷಣ ಅಂದರೆ ಎಷ್ಟೊತ್ತಿರುತ್ತೆ? ಒಂದು 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 ಕ್ಷಣದಲ್ಲಿ ಎಷ್ಟೋ ಭಾಗಗಳು ಮಾಡಿದರೂ ಅಷ್ಟು ಸಣ್ಣ ಸಮಯದಲ್ಲಿ ದೇವರು ನಮ್ಮ ಕೊನೆಯ ಕಾಲದಲ್ಲಿ ನಮ್ಮ ಕಣ್ಣೆದುರಿಗೆ ಬರಬೇಕು ನೋಡ್ರಿ. ಅಷ್ಟಕ್ಕಿಷ್ಟೆಲ್ಲ ಒದ್ದಾಟ ಅನಾದಿ ಕಾಲದಿಂದ ಸಾಧನೆ ಮಾಡ್ತಾ ಇದ್ದೇವೆ. ನೀವು ಮೋಕ್ಷಕ್ಕಾಗಿ ಅದೆಲ್ಲ ದೂರ ಉಳಿತು, ಆ ಮಾತು ಬಿಟ್ಬಿಡಿ. ಏನಪ್ಪ ಕೊನೆಗೆ ಏನು? ಎಷ್ಟು ಕೋಟಿ 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 ರೂಪಾಯಿ ಗಳಿಸಿದ್ವಿ, ಕೋಟ್ಯಾವಧಿ ರೂಪಾಯಿ, ಅಬ್ಜಾವಧಿ ರೂಪಾಯಿ ಗಳಿಸಿ ಏನು ಮಾಡೋದಪ್ಪ ಅಂದರೆ ಒಂದು ಸಣ್ಣದಕ್ಕಾಗಿ ಮಾಡೋದು, ಒಂದು ಸಣ್ಣ ಸಕ್ರೆ ಬೇಕು ಅನ್ನೋದಕ್ಕಾಗಿ ಮಾಡೋದು. ಹಾಗಿದ್ದಾಗಿದೆ ಒಂದೇ ಒಂದು ಅಂತೆ ನಾರಾಯಣ ಸ್ಮೃತಿ. ಮೊನ್ನೆ ಯಾರೋ ಬಂದಿದ್ದಂತೆ, ಯಾರೋ ಬಂದಾಗ ಅವನ ಜೊತೆ ಸೆಲ್ಫಿ ತಕ್ಕೊಳ್ಳಿಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟು ಸೆಲ್ಫಿ ತಕ್ಕೊಂಡ್ರಂತೆ. ಹಾಗೆ ನಾವು 10 ಲಕ್ಷ ಅಲ್ಲ, ಅನಾದಿ 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 ಕಾಲದಿಂದ ಸಾಧನೆ ಮಾಡಿ 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 ಏನು ಬೇಕಪ್ಪ ಅಂತ ಯಾರಾದರೂ ಜ್ಞಾನಿಗಳಿಗೆ ಹೋಗಿ ಕೇಳಿದ್ರೆ ಅವ್ರು ಅನ್ನೋದೇನು? ಏನಿಲ್ಲ, ಕೊನೆಯ ಕಾಲಕ್ಕೆ ದೇವರ ಸ್ಮರಣ ಆಗ್ಬೇಕ್ರಿ, ಮುಗಿದೋಯ್ತು. ಅಷ್ಟೂ ಸಿಗಲಿಲ್ಲ ಭೀಷ್ಮಾಚಾರ್ಯರಿಗೆ, ಅವರೇನು ಅಧ್ಯಯನ ಮಾಡಿದ ಕಮ್ಮಿ ಇತ್ತಾ? 500 ವರ್ಷ 600 ವರ್ಷ ಅಧ್ಯಯನ ಮಾಡಿದ ಭೀಷ್ಮಾಚಾರ್ಯರಿಗೆ ಸಾಯೋ ಹೊತ್ತಿಗೆ ದೇವರ ಸ್ಮೃತಿ ಬರಲಿಲ್ಲ ಅಂದರೆ ಎಷ್ಟು ಮಹತ್ವದ್ದಿದೆ ನೋಡಿ ಅಂತೆ ನಾರಾಯಣ ಸ್ಮೃತಿ. ಆದರೆ ಅಂತೂ ಅಷ್ಟೇ ಅಲ್ಲ, ಕೊನೆಗೆ ಹೋದಲ್ಲೋ ಈಗೇನು ಆರಾಮಿರೋಣ, ಕೊನೆಯ ಕಾಲಕ್ಕೆ ಅಂದ ನಡೆಯೋದಿಲ್ಲ ಅದು. ಕೊನೆಯ ಕಾಲಕ್ಕೆ ಅಷ್ಟೇ ಬಾ ಅಂದರೆ ಬರೋದಿಲ್ಲ ಅದು. ಹಾಗಾಗಿ ಅಂತೆ ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ ಆದ್ದರಿಂದಾಗಿ ಸಾಂಖ್ಯ, ಯೋಗ ಇವೆಲ್ಲ ಕೊನೆಗೆ ಮಾಡೋದೇನೋ ನಾರಾಯಣ ಸ್ಮರಣ. ಆದ್ದರಿಂದ ಅದಕ್ಕಾಗಿ ಬೇಕಾದದ್ದು ಶ್ರವಣ ಮನನಗಳು, ಅದನ್ನೇ ವಿಶೇಷವಾಗಿ ನೀನು ಮಾಡಬೇಕು. ಪ್ರಾಯೇಣ ಮುನಯೋ ರಾಜನ್ ನಿವೃತ್ತ ವಿಧಿ ನಿಷೇಧತಃ. ನೋಡಪ್ಪ, ಸಾಮಾನ್ಯವಾಗಿ ಅಪರೋಕ್ಷ ಜ್ಞಾನಿಗಳಿಗೆ ವಿಧಿ ನಿಷೇಧಗಳು ಇಲ್ಲ, ಮುಕ್ತರಿಗೂ ವಿಧಿ ನಿಷೇಧಗಳು ಇಲ್ಲ. ಆದರೂ ಕೂಡ ಅವರು ನಿರಂತರವಾಗಿ ಭಗವಂತನ ನಾಮಸ್ಮರಣೆ, ಗುಣಸ್ಮರಣೆ, ಅವನ ಕೀರ್ತನೆಯನ್ನು ಮಾಡ್ತಾ ಇರ್ತಾರೆ. ಅವರಿಗೇನು ಮಾಡಬೇಕು ಅಂತ ಕಡ್ಡಾಯ ಇಲ್ಲ, ಮಾಡಬೇಕು ಅನ್ನುವ ಕಡ್ಡಾಯ ಇಲ್ಲ, ಆದರೂ ಅವರು ಮಾಡ್ತಾರೆ. ಪ್ರಾಯೇಣ ಮುನಯೋ ರಾಜನ್, ಇಲ್ಲಿ ಒಂದು ತತ್ವವನ್ನು ಶ್ರೀಮದಾಚಾರ್ಯ ತಿಳಿಸ್ಕೊಡ್ತಾರೆ. ಮುನಯ ಅಂದರೆ ಅಪರೋಕ್ಷ ಜ್ಞಾನಿಗಳು, ಪ್ರಾಯ ಅಪರೋಕ್ಷ ಜ್ಞಾನಿಗಳು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಏನು ಹಾಗಂದರೆ ಪ್ರಾಯ ಮಾಡ್ತಾರೆ ಅಂದರೆ ಉಳಿದ ವೇಳೆ ಖಾಲಿ ಕೂತಿರ್ತಾರೆ ಅಂತ ಅರ್ಥ ಆಗತ್ತೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಪ್ರಾಯೇಣ ಅಂದರೆ ಧ್ಯಾನ. ಅಪರೋಕ್ಷ ಜ್ಞಾನಿಗಳು ಯಾವಾಗ ಸಮಾಧಿ ಅವಸ್ಥೆಯಲ್ಲಿ ಇರ್ತಾರೆ ನೋಡಿ, ಸಮಾಧಿ ಅವಸ್ಥೆಯಲ್ಲಿದ್ದಾಗ ಅವರು ಈ ನಾಮಸ್ಮರಣ, ಪಾಠ ಪ್ರವಚನ ಇದು ಮಾಡ್ತಾ ಇರೋದಿಲ್ಲ, ಕೇವಲ ಧ್ಯಾನವನ್ನು ಮಾಡ್ತಾ ಇರ್ತಾರೆ, ಕೇವಲ ಧ್ಯಾನವನ್ನು ಆಸಕ್ತರಾಗಿರ್ತಾರೆ. ಹಾಗಾಗಿ ಪ್ರಾಯೇಣ ಅಂತ. ಸಮಾಧಿ ಅವಸ್ಥೆಯಲ್ಲಿದ್ದಾಗ ಭಗವಂತನ ಅಪರೋಕ್ಷವನ್ನು ಮಾಡಿಕೊಳ್ತಾ ಇರ್ತಾರೆ, ಭಗವಂತನ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನೂ ಇಲ್ಲ. ಯಾವಾಗ ಧ್ಯಾನದಿಂದ ಹೊರಗೆ ಬರ್ತಾರೋ ಬಂದಾಗ ಮತ್ತೆ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಇದು ಜ್ಞಾನಿಗಳ ಲಕ್ಷಣ. ಆದ್ದರಿಂದ ತದಹಂತೆ ಪರಿನಿಷ್ಠಿತೋಪಿ ನೈರ್ಗುಣ್ಯೆ, ನಾನು ಪರಿನಿಷ್ಠಿತ, ನನಗೆ ನೈರ್ಗುಣ್ಯ ಅಂದರೆ ಮೋಕ್ಷ, ನನಗೆ ಮೋಕ್ಷ ಆಗತ್ತೆ ಅನ್ನೋದು ಗ್ಯಾರಂಟಿ. ಯಾರಪ್ಪ ಬಂದರೂ ನನಗೆ ಮೋಕ್ಷ ಆಗದೇ ಇರಲಿಕ್ಕೆ ಚಾನ್ಸೇ ಇಲ್ಲ. ಶುಕಾಚಾರ್ಯ ಹೇಳ್ತಾರೆ ಅಪರೋಕ್ಷ ಜ್ಞಾನಿಗಳಿಗೆ ನಿನಗೆ ಮೋಕ್ಷ ಆಗಬಾರದು
ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಪರೋಕ್ಷ ಜ್ಞಾನ ಆಯ್ತಾ, ಮೋಕ್ಷ ಕಟ್ಟಿಟ್ಟ ಬುತ್ತಿ. ಯಾರು ಬಂದರೂ ಶಾಪ ಕೊಟ್ಟರೂ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷ ಆಗೋದಿಲ್ಲ ಅಂತ ಇಲ್ಲ. ಇಷ್ಟಿದ್ದರೂ ಪರಿನಿಷ್ಠಿತೋಪಿ ನೈರ್ಗುಣ್ಯೇ, ನನಗೆ ಮೋಕ್ಷ ಆಗೇ ಆಗತ್ತೆ ಅಂತನ್ನುವ ನಿಶ್ಚಯ ಇದ್ದರೂ ಕೂಡ ನಾನು ಭಾಗವತದ ಅಧ್ಯಯನವನ್ನು ಮಾಡ್ತೇನೆ, ಓದ್ತೇನೆ, ಪಾಠವನ್ನು ಹೇಳ್ತೇನೆ, ಜನರಿಗೆ ಉಪದೇಶ ಮಾಡ್ತೇನೆ ಅಂದ ಮೇಲೆ ಇನ್ನೂ ಮೋಕ್ಷ ನಿಶ್ಚಯನೇ ಆಗದೇ ಇದ್ದಂತಹ ನೀವು ಆರಾಮಾಗಿದ್ದರೆ ಹೇಗೆ ನಡೆಯುತ್ತೆ? ಆದ್ದರಿಂದ ಭಾಗವತ ಅಧ್ಯಯನವನ್ನು ಮಾಡು. ತದಹಂತೆ ಅಭಿದಾಸ್ಯಾಮಿ ಮಹಾಪೂರುಷಿಕೋ ಭವಾನ್, ನೀನು ಮಹಾಪೂರುಷಿಕ. ಪುರುಷ ಅಂದರೆ ದೇವರು, ಪೂರುಷಿಕ ಅಂದರೆ ದೇವರ ಭಕ್ತ ಅಂತ ಅರ್ಥ. ಮಹಾಪೂರುಷಿಕ ಅಂದರೆ ಮಹಾಭಗವದ್ಭಕ್ತ ನೀನು. ಹಾಗಾಗಿ ನಿನಗೆ ನಾನು ಹೇಳ್ತೇನೆ, ಶ್ರದ್ಧೆಯಿಂದ ನೀನು ಕೇಳು. ಮುಕುಂದನಲ್ಲಿ, ಭಗವಂತನಲ್ಲಿ ನಿನಗೆ ವಿಶೇಷವಾಗಿ ಆಸಕ್ತಿ, ರತಿ ಬರುತ್ತದೆ. ಆದ್ದರಿಂದ ಉಪದೇಶ ಮಾಡ್ತೇನೆ ನೋಡಪ್ಪ. ಏತನ್ನಿರ್ವಿದ್ಯಮಾನಾನಾಂ ಇಚ್ಛತ ಅಕುತೋ ಭಯಂ ಯೋಗಿನಾಂ ನೃಪನೀತಂ ಹರೇರ್ ನಾಮಾನುಕೀರ್ತನಂ. ಒಟ್ಟಾರೆ ನೀನು ಎಲ್ಲೇ ಹೋಗು, ಏನೇ ಮಾಡು, ಯಾರನ್ನೇ ಕೇಳು, ಯಾವ ಪುರಾಣವನ್ನೇ ಓದು, ಕೊನೆಗೆ ನಿನಗೆ ಸಿಗೋದು ಒಂದೇ, ಹರೇಹೇ ನಾಮಾನುಕೀರ್ತನ. ಏನೇನೋ ಹೇಳ್ತಾರೆ, ಎಲ್ಲ ಹೇಳಿದ ಮೇಲೆ ಕೊನೆಗೆ ಅಲ್ಟಿಮೇಟ್ ಸಿಗೋದು ನಿನಗೇನಪ್ಪ ಅಂದರೆ ಹರೇರ್ ನಾಮಾನುಕೀರ್ತನ. ಭಗವಂತನ ನಾಮಸ್ಮರಣೆಯನ್ನು ಮಾಡು, ಭಗವಂತನ ನಾಮಸ್ಮರಣೆಯನ್ನು ಮಾಡು. ರಾಮ ರಾಮ ರಾಮ, ಕೃಷ್ಣ ಕೃಷ್ಣ, ಗೋವಿಂದ ನರಸಿಂಹ ನಿರಂತರವಾಗಿ ಸ್ಮರಣೆಯನ್ನು ಮಾಡ್ತಾ ಇರು. 10 ಬಾರಿ ಸ್ಮರಣೆ ಮಾಡಿದಾಗ, 100 ಬಾರಿ ಸ್ಮರಣೆ ಮಾಡಿದಾಗ, 1000 ಬಾರಿ ಸ್ಮರಣೆ ಮಾಡಿದಾಗ 1 ಬಾರಿ ಭಕ್ತಿ ಬರುತ್ತಾ? ಸಾಕು. ಇಡೀ ದಿನದಲ್ಲಿ 1000 ಬಾರಿ ನಾವು ರಾಮ ಅಂತೇವೆ ಅಂತ ಇಟ್ಕೊಳ್ಳಿ, ಕೃಷ್ಣ ಅಂತೇವೆ ಅಂತ ಇಟ್ಕೊಳ್ಳಿ. ಹರಟೆ ಹೊಡಿತಾನೆ ಕೃಷ್ಣ 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 ಅಂತಂತಿರ್ತೇವೆ. ಆದರೆ ಆ 1000 ಬಾರಿಯಲ್ಲಿ 1 ಬಾರಿ ಕೃಷ್ಣ ಅಂತಂದಾಗ ಸ್ವಲ್ಪ ಭಕ್ತಿ ಬಂದರೂ ಬೇಕಾದಷ್ಟಾಯಿತು ನಮ್ಮ ಜೀವನಕ್ಕೆ. ಹರೇರ್ ನಾಮಾನುಕೀರ್ತನಂ. ಅವರಂತಾರೆ ಶುಕಾಚಾರ್ಯರು, ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಷೈರ್ಹಾಹೇನೈರಿಹ. ನೋಡಪ್ಪ, ಯಾವ ವ್ಯಕ್ತಿಗೆ ನಾನಿನ್ನೂ ಎಷ್ಟು ದಿವಸ ಬದುಕ್ತೇನೆ ಅಂತ ಗೊತ್ತಿಲ್ಲದೇ ಇದ್ದರೆ ಏನು ಲಾಭ? ಅವನು ಪ್ರಮತ್ತ. ಅವನಿಗೇನು ಗೊತ್ತಿಲ್ಲದ ಬಹಳ ದಿನಗಳು ಇರೋದಕ್ಕಿಂತಲೂ ಗೊತ್ತಿರುವ ಸ್ವಲ್ಪ ದಿನ ಇದು ಬಹಳ ಲಾಭ ಅಂತಾರೆ ಅವರು. ಬಹಳ ಲಾಭ. ನಾವೆಷ್ಟು ವರ್ಷ ಬದುಕ್ತೇವೆ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಆರಾಮಾಗಿ ಪ್ರಮತ್ತರಾಗಿದ್ದೇವೆ, ಏನು ಬೇಕಾದ ಮಾಡ್ತಾ ಇದ್ದೇವೆ. ಆದರೆ 7 ದಿನ ಬದುಕ್ತೀಯಾ, ಇನ್ನು 10 ದಿನ ನೀನು ಇರ್ತೀಯಾ, ಇನ್ನು 24 ತಾಸು ಎಲ್ಲರನ್ನು ಕರೆಸಿ ಅಂತ ಹೇಳಿದಾಗ ಏನು ಸಮಯ ಗೊತ್ತಾಗತ್ತೆ ನೋಡಿ. ಸಮಯ ಗೊತ್ತಾಗುವುದು ಎಲ್ಲರಿಗೂ ಚಾನ್ಸ್ ಇಲ್ಲ, ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ನಿನಗೆ ಗೊತ್ತಾಗಿದೆ, ಬಹಳ ದೊಡ್ಡ ಭಾಗ್ಯ ಅಂತ ಇಟ್ಕೋ. ಯೋಗಿನಾಂ ನೃಪನಿ ಪರಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸೇಯತಃ. ಎಷ್ಟು ದಿನ ಬದುಕ್ತೇನೆ, ಎಷ್ಟು ಹೊತ್ತು ಬದುಕ್ತೇನೆ ಅಂತ ಗೊತ್ತಿದ್ದರೆ ಇನ್ನೂ 1000 ವರ್ಷ, ನಿಮಗೆ ಗೊತ್ತಿಲ್ಲದ 1000 ವರ್ಷಕ್ಕಿಂತಲೂ ಗೊತ್ತಿರುವ 1 ತಾಸು ದೊಡ್ಡದು. ಸಾಕು, ಬೇಕಾದಷ್ಟು ಸಾಧನೆ ಇದೆ. ಖಟ್ವಾಂಗ ಎಂಬಂತಹ ರಾಜ ದೇವತೆಗಳಿಗೆ ಯುದ್ಧಕ್ಕೆ ಸಹಾಯ ಮಾಡಿದಾಗ ದೇವತೆಗಳು ವರ ಬೇಕು, ವರ ಕೊಡು, ವರ ಏನು ಬೇಕು ಕೇಳು ಅಂತ ಹೇಳಿದಾಗ ಖಟ್ವಾಂಗ ಕೇಳ್ತಾನೆ, ನಾನು ಇನ್ನೆಷ್ಟು ವರ್ಷ ಬದುಕ್ತೇನೆ ಹೇಳಿ? 1 ಮುಹೂರ್ತ ಅಂತ ಹೇಳ್ತಾರೆ. ಕೂಡಲೇ ಕೆಳಗೆ ಬಂದು ಎಲ್ಲವನ್ನು ತ್ಯಾಗ ಮಾಡಿ ಸಾಧನವನ್ನು ಮಾಡಿ ಅವನು ಉತ್ತಮ ಗತಿಗೆ ಹೋಗ್ತಾನೆ. ಅವನಿಗೆ 1 ಮುಹೂರ್ತ, ನಿನಗೆ 7 ದಿನ ಇದೆ, ಬೇಕಾದಷ್ಟು ಸಾಧನೆಯನ್ನು ಮಾಡಬಹುದು. ಆದ್ದರಿಂದ ಸಾಧನೆಯನ್ನು ಮಾಡು. ಸರಿ, ಕೊನೆಯ ಕಾಲದಲ್ಲಿ ಏನು ಮಾಡಬೇಕು ಅಂತ ನಿನ್ನ ಪ್ರಶ್ನೆ. ಅದಕ್ಕೆ ಈಗ ಉತ್ತರ ಪ್ರಾರಂಭ ಆಗತ್ತೆ. ಸ್ವಲ್ಪ ಇಲ್ಲಿ ಬರುವಂತಹ ಮುಂದಿನ ಅನೇಕ ಮಾತುಗಳು ಕೊನೆಯ ಕಾಲದಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಆದ್ದರಿಂದ ಅವರಿಗೆ ಸಂಬಂಧಪಟ್ಟದ್ದು, ನಮಗೆ ನೇರವಾಗಿ ಸಂಬಂಧಪಡೋದಿಲ್ಲ. ಸ್ವಲ್ಪ ಬೇಸರ ಬರಬಹುದು. ಆದರೆ ಬಹಳ ಮಹತ್ವದ ತತ್ವಗಳೆಲ್ಲ ಇಲ್ಲಿದೆ, ಬಹಳ ಮಹತ್ವದ ತತ್ವಗಳಿದೆ. ಅನೇಕ ಅಪರೂಪದ ಮಾತುಗಳನ್ನೆಲ್ಲ ಹೇಳ್ತಾರೆ. ಅದನ್ನು ಶ್ರದ್ಧೆಯಿಂದ ಕೇಳೋಣ. ಕೊನೆಯ ಕಾಲದಲ್ಲಿ ಏನು ಮಾಡಬೇಕು? ಅದಕ್ಕೆ ಮೊದಲು ಮಾಡಬೇಕಾದದ್ದು ಗತಸಾಧ್ವಸಃ. ಮೊದಲು ಮೃತ್ಯು ನನಗೆ ಬರುತ್ತೆ ಅನ್ನುವ ಭಯವನ್ನು ಬಿಡಬೇಕಂತೆ. ಗತಸಾಧ್ವಸಃ, ಮೃತ್ಯುವಿನ ಭಯವನ್ನು ಬಿಡಬೇಕು, ವೈರಾಗ್ಯವನ್ನು ಪಡೆಯಬೇಕು. ಛಿಂದ್ಯಾತ್ ಅಸಂಗಶಸ್ತ್ರೇಣ ಸ್ಪೃಹಾಂ ದೇಹೇ ಅನು ಏಚತಂ.
ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಯಾವಾಗಲೂ ಟಿ ವಿ ನೋಡ್ತಾ ಇರ್ತಾರೆ. ಟಿ ವಿಯನ್ನು ಬಿಡಿಸ್ಬೇಕು ಅಂದರೆ ನೀವೇನು ಮಾಡ್ತೀರಾ? ರಿಮೋಟ್ ಮುಚ್ಚಿಡ್ಬೋದು, ರಿಮೋಟನ್ನು ಮುಚ್ಚಿಡ್ತೀರ. ಅಥವಾ ನಿಮ್ಮ ಮಕ್ಕಳು ಯಾರೋ ಒಬ್ಬ ಶಾಲೆಯಲ್ಲಿ ಯಾರೋ ಕೆಟ್ಟ ಹುಡುಗನ ಸಂಪರ್ಕದಲ್ಲಿ ಇರ್ತಾನೆ, ಏನು ಮಾಡ್ತೀರಾ ನೀವು? ಅವನ ಜೊತೆ ಸೇರಬೇಡ ಅಂತ ಅವನನ್ನು ದೂರ ಮಾಡ್ತೀರಿ. ಅಥವಾ ನಿಮಗೆ ಸಿಹಿ ತಿನ್ನಬೇಕು ಅಂತ ಇದೆ, ಬಹಳ ಡಯಾಬಿಟೀಸ್ ಇದ್ದವರು ಸಿಹಿ ಬಿಡಬೇಕು, ಏನು ಮಾಡಬೇಕು? ಅದನ್ನು ದೂರ ಇಡಬೇಕು. ಮನೆಯಲ್ಲಿ ಡಯಾಬಿಟೀಸ್ ಇದ್ದವರು ಕಣ್ಣಿಗೆ ಕಾಣಿಸ್ತಾ ಇದ್ದಂತೆ ಸಕ್ಕರೆ ಉಂಡೆ ಎಲ್ಲ ಮುಚ್ಚಿ ಇಡ್ತಾರೆ. ಹಾಗಾದರೆ ಇದೆಲ್ಲ ಏನು ಮಾಡಿದ್ವಿ ನಾವು ಇಲ್ಲಿ? ಅಸಂಗ. ಯಾವುದರ ಜೊತೆಗೆ ನಮಗೆ ಸಂಪರ್ಕ ಇತ್ತೋ ಅದನ್ನು ಬಿಡಿಸಬೇಕಾದರೆ ಇರೋದು ಒಂದೇ ಉಪಾಯ, ಅಂದರೆ ಬೇರೆ ಏನಿಲ್ಲ, ಕಟ್ ಮಾಡಬೇಕು. ನೀವು ಆ ಸಂಘವನ್ನು ಕಟ್ ಮಾಡಬೇಕು. ಸಿಂಪಲ್, ಇನ್ನೇನೂ ಇಲ್ಲ. ನಾವೆಲ್ಲ ಮಾಡ್ತೇವೆ ಜೀವನದಲ್ಲಿ, ಎಲ್ಲರೂ ನಾವು ಇದನ್ನು ಮಾಡೋದೇ. ನಮ್ಮ ಮಕ್ಕಳ ಮೇಲೆ ನಾವು ಪ್ರಯೋಗವನ್ನು ಮಾಡ್ತೇನೆ. ನಾನು ಅದೇ ಹೇಳ್ತಿರ್ತೇನೆ ಅನೇಕ ಬಾರಿ ಉಪನ್ಯಾಸದಲ್ಲಿ, ನಾವೇನು ನಮ್ಮ ಮಕ್ಕಳ ಮೇಲೆ ಪ್ರಯೋಗ ಮಾಡ್ತೇವಲ್ಲ ಅದನ್ನು ನಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡ್ಬಿಟ್ರೆ ಅದೇ ಸಾಧನೆ, ಇನ್ನೇನಿಲ್ಲ. ಅದೇ ಸಾಧನೆ. ನಮ್ಮ ಮಕ್ಕಳ ಮೇಲೆ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೇವೆ ನಾವು. ಅದು ಕೆಟ್ಟದ್ದು ಮಾಡಬಾರ್ದು ಅಂದರೆ ಏನು ಮಾಡಬೇಕು? ಅದಕ್ಕೆ ಕಾಳಜಿ ತಗೋತೇವೆ, ಎಲ್ಲ ಮಾಡ್ತೇವೆ. ಬೆಂಕಿ ಹತ್ತಿರ ಹೋಗಬಾರ್ದು, ಟಿ ವಿ ನೋಡಬಾರ್ದು, ಮೊಬೈಲ್ ನೋಡಬಾರ್ದು ಅಂದರೆ ಮೊಬೈಲ್ ಮುಚ್ಚಿಡ್ತೇವೆ. ಏನು ಮಾಡಿದ್ವಿ ನಾವೇನು? ಮೊಬೈಲ್ ನೋಡಬಾರ್ದು ಅಂದರೆ ಮೊಬೈಲ್ ಮುರಿದು ಹಾಕೋದ್ವಾ? ಇಲ್ವಲ್ಲ. ಅದರ ಹತ್ತಿರ ಮಗು ಹೋಗದೇ ಇದ್ದರೆ ಸಾಕು, ಅದರ ಹತ್ತಿರ ಮಗು ಹೋಗದೇ ಇದ್ದರೆ ಸಾಕು. ಹಾಗೆ ಜಗತ್ತಿನ ಏನ್ರಿ ಇಷ್ಟೆಲ್ಲ ಇದೆ, ಕಲಿಕಾಲ ಇದೆ, ಹಾಗಿದೆ ಹೀಗಿದೆ. ಏನು ಕಲಿಕಾಲ ಇದ್ದರೆ ಕಲಿಕಾಲ ಎಲ್ಲ ನಾಶ ಮಾಡಲಿಕ್ಕಾಗತ್ತಾ ನಮಗೆ? ಹೋಗಿ ಜಗತ್ತಿನಲ್ಲಿದ್ದ ಕೆಟ್ಟವ್ರನ್ನೆಲ್ಲ ಸಾಯಿಸ್ಲಿಕ್ಕಾಗತ್ತಾ? ನಮಗಿಲ್ಲ. ಅವರ ಹತ್ತಿರ ನಾವು ಹೋಗದೇ ಇದ್ದರೆ ಆಯ್ತಷ್ಟೇ. ಅಸಂಗ ಶಸ್ತ್ರೇಣ, ಬಹಳ ಸುಂದರ. ಈ ಅಸಂಗ ಶಸ್ತ್ರ ಅನ್ನುವ ಮಾತನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ, ಭಾಗವತದಲ್ಲಿ 100 ಕಡೆ ಬರುತ್ತೆ. ಅತೀ ದೊಡ್ಡ ಅಸ್ತ್ರ ಅಂದರೆ ಇನ್ನೇನು ಅಲ್ಲ, ಅಸಂಗ. ಅದೊಂದೇ ಶಸ್ತ್ರ ನೋಡಿ. ಉಳಿದದ್ದೆಲ್ಲ ಸುಮ್ಮನೆ ಯಾರೋ ಜಗತ್ತಿನಲ್ಲಿ ಏನೋ ಮಾಡ್ತಾರೆ ಅಂತ ಹೇಳಿ ಅವರನ್ನೆಲ್ಲ ಹೋಗಿ ನಾವೆಲ್ಲಿ ಏನು ಮಾಡಲಿಕ್ಕಾಗತ್ತೆ? ಏನು ನಡೆಯುತ್ತೋ. ನಾವು ಅದರ ಸಂಪರ್ಕದಿಂದ ದೂರ ಬಂದುಬಿಟ್ರೆ ಆಯ್ತು. ಟಿ ವಿಯಿಂದ ಮಕ್ಕಳು ಹಾಳಾಗ್ತಾರೆ, ಸರಿ, ಸುಪ್ರೀಂ ಕೋರ್ಟಿಗೆ ಒಂದು ಅಪೀಲ್ ಕೊಡಿ, ಇನ್ನು ಮೇಲೆ ಜಗತ್ತಿನಲ್ಲಿ ಯಾರೂ ಟಿ ವಿಯನ್ನು ನಿರ್ಮಾಣವೇ ಮಾಡಬಾರ್ದು. ಆಗತ್ತಾ? ಆಗೋದಿಲ್ಲ. ಹಾಗಾದರೆ ಏನಾಗಬೇಕು? ನೀನು ಟಿ ವಿ ನೋಡಬೇಡ, ನಿಮ್ಮ ಮನೇಲಿ ಟಿ ವಿ ತರಬೇಡ, ನೀನು ಮೊಬೈಲ್ ಉಪಯೋಗಿಸ್ಬೇಡ, ಅಷ್ಟೇ. ಅಸಂಗ. ಹಾಗೆ ಅಸಂಗ ಶಸ್ತ್ರೇಣ, ಅಸಂಗ ಅನ್ನುವುದೇ ಒಂದು ದೊಡ್ಡ ಶಸ್ತ್ರ. ಅದರಿಂದ ಸ್ಪೃಹ, ದೇಹದ ಮೇಲೆ ಮೊಟ್ಟ ಮೊದಲು ಅಭಿಮಾನವನ್ನು ಬಿಡು. ದೇಹದ ಮೇಲೆ ಅಭಿಮಾನವನ್ನು ಬಿಟ್ಟರೆ ಅನುಚತಂ, ಆ ದೇಹ ಇದ್ದದ್ದಕ್ಕಾಗಿ ಅದಕ್ಕೆ ಬಂದ ಬೈ ಪ್ರಾಡಕ್ಟ್ಸ್ ಏನೇನಿದೆ ನೋಡಿ, ಆ ದೇಹಕ್ಕೆ ಸಂಬಂಧಿಯಾದ ಏನು ಬೈ ಪ್ರಾಡಕ್ಟ್ಸು, ನನ್ನ ಮನೆ, ನನ್ನ ದುಡ್ಡು, ನನ್ನ ಅಕೌಂಟು, ನನ್ನ ಹೆಂಡತಿ, ನನ್ನ ಮಕ್ಕಳು, ಈ ನನ್ನ ಅನ್ನೋದು ಅಣು. ಈ ದೇಹಕ್ಕೆ ಸಂಬಂಧಪಟ್ಟ ಏನು ಅಣುಗಳು ಇದೆಯೋ, ಅದರ ಬೈ ಪ್ರಾಡಕ್ಟ್ಸ್ ಇದೆಯೋ, ಅದರ ಮೇಲೆ ಅಭಿಮಾನವನ್ನು ತ್ಯಾಗ ಮಾಡು, ಅಂದರೆ ವೈರಾಗ್ಯವನ್ನು ಬಿಡು. ಅಸಂಗಶಸ್ತ್ರೇಣ ಸ್ಪೃಹಾಂ ದೇಹೇ ಅನುಚ ಏತತಂ. ಆಮೇಲೆ ವೈರಾಗ್ಯವನ್ನು ಪಟ್ಟು ಮನೆಯಿಂದ ಹೊರಡಬೇಕಂತೆ. ಗೃಹಾತ್ ಪ್ರವ್ರಜಿತಃ, ಮನೆಯಿಂದ ಹೊರಟು ಒಂದು ಪುಣ್ಯತೀರ್ಥಕ್ಕೆ ಹೋಗಿ ನಿಲ್ಲಬೇಕು. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸಾಯುವ ಕಾಲದಲ್ಲಿ ಆದಷ್ಟು ಮನೆಯಲ್ಲಿ ಇರಬಾರ್ದಂತೆ. ಮನೆಯಿಂದ ದೂರ ಹೋಗಿ ಯಾವುದಾದರೂ ಪುಣ್ಯತೀರ್ಥಕ್ಕೆ ಹೋಗಿ ದೇಹವನ್ನು ತ್ಯಾಗ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಯಾರು ಪುಣ್ಯತೀರ್ಥದಲ್ಲಿಯೇ ಇದ್ದಾರೆ, ಉದಾಹರಣೆಗೆ ಹರಿದ್ವಾರದಲ್ಲೇ ಇದ್ದಾರೆ, ಹರಿದ್ವಾರದಲ್ಲಿದ್ದವರು ಹರಿದ್ವಾರದಲ್ಲಿ ಸಾಯಬಾರದಂತೆ. ಅವರು ಇಲ್ಲಿಂದ ಬಿಟ್ಟು ಮತ್ತೊಂದು ಪುಣ್ಯತೀರ್ಥಕ್ಕೆ ಹೋಗಿ ಸಾಯಬೇಕು. ಯಾಕೆಂದರೆ ಇಲ್ಲೇ ಇದ್ದರೆ ಅವ್ರಿಗೆ ಇದರ ಮೇಲೆ ಅಭಿಮಾನ ಇದ್ದೇ ಇರುತ್ತಲ್ಲ, ಇದರ ಮೇಲೆ ಅವರಿಗೆ ಅಭಿಮಾನ ಇದ್ದೇ ಇರುತ್ತೆ. ಹಾಗಾಗಿ ಪುಣ್ಯತೀರ್ಥದಲ್ಲಿ ಇದ್ದರೂ ಕೂಡ ಅವರು ಬೇರೆ ಪುಣ್ಯತೀರ್ಥಕ್ಕೆ ಹೋಗಿ ದೇಹತ್ಯಾಗವನ್ನು ಮಾಡಬೇಕು ಅಂತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಹಾಗೆ ಅಸಂಗ್ರಹೆಯಿಂದ ಹೊರಬೇಕು. ಅಭ್ಯಸೇನ್ ಮನಸಾ ಶುದ್ಧಂ ತ್ರಿವಿದ್ ಬ್ರಹ್ಮಾಕ್ಷರಂ ಪರಂ. ಆಮೇಲೆ ಓಂಕಾರ ವಾಚ್ಯನಾದಂತಹ ಭಗವಂತನ ಸ್ಮರಣೆಯನ್ನು ಮಾಡ್ತಾ ವಾಯುದೇವರ ಪ್ರಸಾದದಿಂದ ಪ್ರಾಣಾಯಾಮವನ್ನು ಮಾಡಿ ಮನೋನಿಗ್ರಹವನ್ನು ಮಾಡಬೇಕು. ಪ್ರಾಣಾಯಾಮ ಮತ್ತು ಮನೋನಿಗ್ರಹ ಇವೆರಡೂ ಮಾಡಬೇಕಾದರೆ ವಾಯುದೇವರ ಹಾಗೂ ರುದ್ರದೇವರ ಅನುಗ್ರಹ ಬೇಕು. ಮನೋನಿಗ್ರಹ ಮಾಡುವುದಕ್ಕಾಗಿ ರುದ್ರದೇವರ ಅನುಗ್ರಹ, ಪ್ರಾಣಾಯಾಮವನ್ನು ಮಾಡುವುದಕ್ಕಾಗಿ ವಾಯುದೇವರ ಅನುಗ್ರಹ. ಹೀಗಾಗಿ ಆ ವಾಯುದೇವರ ಹಾಗೂ ರುದ್ರದೇವರ ಅನುಗ್ರಹದಿಂದ ಪ್ರಾಣಾಯಾಮವನ್ನು ಮಾಡಬೇಕು.